ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೆ. ನಮ್ಮ ಮನೆ ಹತ್ರ ಹೇಗಿದೆ ವ್ಯೂ ಅಂತ ನಾನು ನಿಮಗೆ ತೋರಿಸ್ತೇನೆ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಬ್ಯೂಟಿಫುಲ್ ಆದ ವ್ಯೂ ನಮಗೆ ಕಾಣಿಸಿಗುತ್ತೆ. ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಫೋರ್ಟ್ ಇದೆ. ಮಂಜುಬಾದ್ ಫೋರ್ಟ್ ಅಂಥೇಳಿ ಫೇಮಸ್ ಫೋರ್ಟ್. ನಾವು ಬಾಕಿ ಟೈಮಲ್ಲಿ ನೋಡಿದರೆ ಅಲ್ಲಿ ಜನ ನಿಂತಿರೋದೆಲ್ಲ ಕಾಣ್ತದೆ, ಬಟ್ ಆ ಫೋರ್ಟೇ ಮುಚ್ಚಿ ಹೋಗಿದೆ ಅಂದರೆ ನೀವು ಎನಿಸಿ ಎಷ್ಟು ಸ್ನೋ ತುಂಬಿಕೊಂಡಿದೆ ಅಲ್ಲಿ ಅಂತ ಹೇಳಿ. ಸೊ ದಿಸ್ ಇಸ್ ಅ ವ್ಯೂ. ಸಿ ಹೇಗೆ ಬೀಳ್ತಾ ಇದೆ ಸ್ನೋ. ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ, ಕಾಣ್ತಾ ಉಂಟಾ? ಈ ಥರ ಇರ್ತದೆ ಬೆಳಗ್ಗಿನ ವಾತಾವರಣ. ಇದು ಉಂಟಲ್ಲ ನಮ್ಮದು ಮನೆ ಮುಂದೆಗಡೆ ಹಾಕಿರೋ ಒಂದು ಅಕ್ಕಿದು ಉಂಟಲ್ಲ, ಭತ್ತದ್ದು, ಅದು ನಮ್ಮ ಅಜ್ಜಿ ಕೈಯಲ್ಲಿ ನೇಯ್ದಿರೋದು. ಕೈಯಲ್ಲಿ ನೇಯ್ದು ಹಾಕಿದ್ದಾರೆ. ಚೆಂದ ಉಂಟಾ? ನೋಡಿ ನಮ್ಮ ಮನೆಯ ಸುತ್ತ ವಾತಾವರಣ ಹೇಗಿದೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಅರೌಂಡ್ 7:30 ಆಗಿದೆ ಟೈಮು, ಬಟ್ ಸ್ಟಿಲ್ ಇದು ಫುಲ್ಲು ಮಂಜು ಕವಿದ ವಾತಾವರಣ ಆಗಿದೆ. ಮಲೆನಾಡಲ್ಲಿ ಇವಾಗ ಕಾಫಿ ಸೀಸನ್ ಅಲ್ಲ, ವಿಂಟರ್ ಸೀಸನಲ್ಲಿ ಯಾವಾಗಲೂ ಹೀಗೆ ಇರ್ತದೆ, ತುಂಬ ಚಳಿ. ಅದು ಒಂದು ವಾರಕ್ಕೆ ಅಥವಾ 2 ದಿನಕ್ಕೆ ಟ್ರಿಪ್ಪಿಗೆ ಅಂತ ಬಂದು ಹೋಗೋರಿಗೆ ಇದು ತುಂಬ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ಅಂತ ಅನ್ನಿಸುತ್ತೆ. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಅಲ್ಲಿ ಇರುವವರಿಗೆ ಅಷ್ಟೇ ಗೊತ್ತು ಎಷ್ಟು ಚಳಿ ಇರ್ತದೆ, ಎಷ್ಟು ಮಳೆ ಇರ್ತದೆ ಅಂತ. ಇದು ನೋಡಿ ನಮ್ದು ಅಜ್ಜಿ ಮಾಡಿರೋದು, ನೋಡಿದ್ರಾ? ಇದು ಚೆಂದ ಉಂಟಲ್ಲ. ಸೊ ನಮಗಷ್ಟೇ ಗೊತ್ತಿರ್ತದೆ ಫುಲ್ಲು ಕೊರೆಯುವ ಚಳಿ ಎಷ್ಟು ಮಟ್ಟಿಗೆ ಅಂದರೆ ಆಲ್ಮೋಸ್ಟ್ 13 ಡಿಗ್ರಿ 12 ಡಿಗ್ರಿ ತನಕ ಎಲ್ಲ ಹೋಗ್ತದೆ. 10 ಡಿಗ್ರಿ 9 ಡಿಗ್ರಿ ತನಕ ಸಹ ಕೆಲವೊಂದು ಸತಿ ನೈಟ್ ಟೈಮ್ ಹೋಗ್ತದೆ. ಹಾಗೆ ಈ ವರ್ಷ ಎಂತಾಗಿದೆ ಅಂದರೆ, ಈ ವರ್ಷ ಚಳಿ ಅಲ್ಲದೆ ಮಳೆ ಸಹ ಬರ್ತಾ ಉಂಟು. ಮಲೆನಾಡು ಅಂತ ಹೇಳಿ ಯಾರು ಹೆಸರಿಟ್ಟದ್ದು ಗೊತ್ತಿಲ್ಲ, ಯಾವಾಗ ಸಹ ಮಳೆಗೆ ಪಾಪ 1 ವರ್ಷ ಕಷ್ಟಪಟ್ಟು ದುಡ್ದಂತಹ ಬೆಳೆ ಎಲ್ಲ ಫುಲ್ ಈ ಸತಿ ಹಾಳಾಗ್ತಾ ಇದೆ. ನೋಡಿ ಕಾಫಿ ಕುಯ್ದೆಲ್ಲ ಆದ ನಂತರ ಸ್ವಲ್ಪ ಮಳೆ ಬಂದಿದ್ರೆ ಈ ಥರ ಹೂ ಆಗ್ತದೆ. ಇದು ಕಾಫಿ ಇದು ಪ್ಲ್ಯಾಂಟ್. ಇದರ ಮೇಲೆಲ್ಲ ನೋಡಿ ಹಿಮ ಬಿದ್ದು ಅದರ ನೀರಿನ ಪಸೆ ಹೇಗೆ ಉಂಟು ಅಂತೇಳಿ. ಹಿಮದ್ದು ನೀರು ಬೆಳಗ್ಗೆ ಎದ್ದೇಳುವಾಗ. ಸೊ ಇದು ನೋಡಿ ಸೋಮಾಕಿ ತೋರಿಸ್ತೇನೆ, ಚೆಂದ ಉಂಟಲ್ಲ. ಒಂಥರ ಮಲ್ಲಿಗೆ ಥರ ಇದೆ, ಅದು ಮಲ್ಲಿಗೆ ಅಲ್ಲ, ಇದು ಕಾಫಿ ಆಗಲಿಕ್ಕೆ ಮೊದಲು ಈ ಥರ ಹೂ ಬಿಡ್ತದೆ. ಅದು ಬಿದ್ದು ಹೋದ ನಂತರ ಅಲ್ಲಿ ಚಿಕ್ಕ ಕಾಯಿಯಾಗಿ ಮತ್ತು ದೊಡ್ಡ ಕಾಯಿಯಾಗಿ ಮತ್ತು ಹಣ್ಣಾಗಿ ಮತ್ತು ಕುಯ್ದು ನಾವು ಗೊತ್ತಾಯ್ತಾ. ಇದು ಕನಕಾಂಬರ. ನಾನು ಲಾಸ್ಟ್ ಟೈಮ್ ಬ್ಲಾಗಲ್ಲಿ ತೋರಿಸ್ತಿದ್ದೆಲ್ಲ. ನನ್ನ ಹಳೆ ಲಾಗ್ ಯಾರೆಲ್ಲ ನೋಡಿಲ್ಲ, ಈ ಫ್ಲವರ್ ಇದೆಲ್ಲ, ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಲೈಫ್ ಇಸ್ ಸುಚಿ ಅಂತ ಚಾನಲ್ ನೇಮ್ ಹೆಸರು. ಅದರಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಆಯಿತಾ. ಸೊ ನೋಡಿ ಹೂವೆಲ್ಲ ಹೇಗೆ ಕಾಣ್ತಾ ಇದೆ ಅಂತ, ಸೂಪರಾಗಿದೆ ಅಲ್ಲ ಕನಕಾಂಬರ ಹೂ. ಬ್ರೈಟ್ನೆಸ್ ಸ್ಲೋ ಆಯಿತು, 1 ನಿಮಿಷ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳುವ ಬ್ರೈಟ್ನೆಸ್ಸು. ನೋಡಿ ಸೊ ಹೀಗಿದೆ ವಾತಾವರಣ. ಯಾರಿಗೆಲ್ಲ ಈ ಥರ ವಾತಾವರಣ ಇಷ್ಟ ಕಮೆಂಟ್ ಮಾಡಿ. ಹಾಗೆ ಸಕಲೇಶ್ಪುರದವ್ರು ಯಾರೆಲ್ಲ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಮನೆಯ ಹತ್ರ ಮಳೆ ಬಂದಿದೆಯಾ, ಚಳಿ ಇದೆಯಾ, ಎಷ್ಟು ಚಳಿ ಇದೆ ಅಂತೆಲ್ಲ. ಓಕೆ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಬೇಕು ನಿಮ್ಮ ಹುಡುಗಿಗೆ ಆಯಿತಾ. ನೋಡಿ ಇದು ಇನ್ನೊಂದು ಇದರದ್ದು ಕಾಫಿದು, ಅದು ಅರೇಬಿಕಾ, ಇದು ರೋಬಸ್ಟ. ಸೊ ಎಲ್ಲೆಲ್ಲಿ ಗೊತ್ತಾಗ್ತದೆ, ಒಂದೊಂದು ಜಾತಿದು ಕಾಫಿ ಒಂದೊಂದು ಥರ ಇರ್ತದೆ. ಸೊ ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಈ ಥರ ಎಲ್ಲ ಇರ್ತದೆ ನಮ್ಮ ಊರಿನ ವಾತಾವರಣ. ಯಾರಿಗೆಲ್ಲ ಇಷ್ಟ ಆಯಿತು, ಚೆಂದ ಇದೆಯಲ್ಲ ನಮ್ಮದು ಊರು. ಸೊ ಯಾರೆಲ್ಲ ನಮ್ಮ ಊರಿಗೆ ಬರಬೇಕಂತ ಇದ್ದೀರಾ, ಆದಷ್ಟು ನವೆಂಬರ್ ಟು ಜನವರಿ ಫೆಬ್ರವರಿ ಆ ಟೈಮಲ್ಲಿ ಬನ್ನಿ. ಮತ್ತು ನವೆಂಬರ್ ಈಸ್ ದ ಬೆಸ್ಟ್ ಟೈಮ್, ನವೆಂಬರ್ ಟು ಜನವರಿ ಟು ವಿಸಿಟ್ ಸಕಲೇಶ್ಪುರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೋರ್